Hi, hello everybody. Welcome to Vikas Commerce Tutorials and I am Mr. Vikas Mutkiyo. ಸೊ ವಿದ್ಯಾರ್ಥಿಗಳೇ ಇವತ್ತಿನ ಸೆಷನ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಕರ್ನಾಟಕ ಬೋರ್ಡ್ ಕಾಮರ್ಸ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ ಇಯರಿನ ಬ್ಲೂ ಪ್ರಿಂಟನ್ನು ನೋಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನೀಲಿ ನಕ್ಷೆ ಅಂತ ನಾವು ಕರಿತೀವಿ. ಯಾವ್ಯಾವ ಚಾಪ್ಟ್ರಿಂದ ಯಾವ್ಯಾವ ಮಾರ್ಕ್ಸ್ ಎಷ್ಟೆಷ್ಟು ಮಾರ್ಕ್ಸ್ ಬರ್ಬೋದು, ಯಾವ ಕೆಟಗರಿ ಆಫ್ ಕ್ವಶನ್ಸ್ ಬರಬಹುದು ಅಂಥೇಳಿ. ಸೊ ಇಲ್ಲಿ ಕೂಡ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ನಲ್ಲಿ 4 ಸೆಕ್ಷನ್ಸ್ಗಳನ್ನು ನೋಡ್ತೀವಿ. ಸೆಕ್ಷನ್ ಎ ಅಲ್ಲಿ 1 ಮಾರ್ಕ್ ಕ್ವಶನ್ಸ್, ಮ್ಯಾಚ್ ದಿ ಫಾಲೋವಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮಲ್ಟಿಪಲ್ ಚಾಯ್ಸ್ ಮತ್ತು 1 ಮಾರ್ಕ್ ಕ್ವಶನ್ಸನ್ನು ನೋಡ್ತೀವಿ. ಅದಾದ ನಂತರ ಸೆಕ್ಷನ್ ಬಿನಲ್ಲಿ 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ನೋಡ್ತೀವಿ. ಅಲ್ಲಿ ನಿಮಗೆ ಅವ್ರು ಕೇಳೋದು 10 ಕ್ವಶನ್ಸ್. ಇಲ್ಲಿ ಬೋರ್ಡ್ ಮೇಲೆ ನೋಡ್ತಾ ಇರ್ಬೋದು 2 ಮಾರ್ಕ್ಸ್ದು 10 ಕ್ವಶನ್ಸ್, ನೀವು ಬರೀಬೇಕಾಗಿರೋದು 6 ಆನ್ಸರ್ಸ್. ಅದಾದ ನಂತರ ಸೆಕ್ಷನ್ ಸಿ ವಿಚ್ ಈಸ್ ಆಫ್ 4 ಮಾರ್ಕ್ಸ್, ಅವರಲ್ಲಿ ಕೇಳೋದು 10 ಕ್ವಶನ್ಸ್, ನೀವು ಬರೀಬೇಕಾಗಿರೋದು ಅಗೇನ್ ಓನ್ಲಿ 6. ಆಮೇಲೆ ಸೆಕ್ಷನ್ ಡಿ ಬರೋದು 8 ಮಾರ್ಕ್ಸ್ಗೆ, ಅವ್ರು ಕೇಳೋದು ನಂಬರ್ ಆಫ್ ಕ್ವಶನ್ಸ್ 5, ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್. ಸೊ ಈ ಬೋರ್ಡ್ ಮೇಲೆ ಆಲ್ರೆಡಿ ನಿಮಗೆ ಕಾಣ್ತಾ ಇದೆ. ದಿಸ್ ಈಸ್ ಆಲ್ ಅಬೌಟ್ ದಿ ಬ್ಲೂ ಪ್ರಿಂಟ್ ಆಫ್ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಆಫ್ ಕರ್ನಾಟಕ ಸ್ಟೇಟ್. ಓಕೆ, ಸೊ ಒಂದೊಂದೇ ಚಾಪ್ಟರ್ನ ಡಿಸ್ಕಸ್ ಮಾಡ್ಕೋತಾ ಹೋಗ್ತೀನಿ. ಮೊದಲಿಗೆ 11 ಚಾಪ್ಟರ್ಸ್ಗಳನ್ನು ನಾವು ನಮ್ಮ ಸಿಲೆಬಸ್ನಲ್ಲಿ ಕಾಣ್ತಾ ಇದ್ದೀವಿ. ಈಗ ಆಲ್ರೆಡಿ ನೀವು ಎಕ್ಸಾಮ್ಸ್ ಪ್ರಿಪ್ರೇಷನಲ್ಲಿ ಇರ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಈ ಎಕ್ಸಾಮ್ ಪ್ರಿಪ್ರೇಷನ್ ಟೈಮ್ನಲ್ಲಿ ಬ್ಲೂ ಪ್ರಿಂಟನ್ನು ನೋಡಿಕೊಂಡು ನಾವು ಸ್ಟಡಿ ಮಾಡಿದರೆ ನಮಗೆ ಇನ್ನಷ್ಟು ಹೆಲ್ಪ್ಫುಲ್ ಆಗ್ತದೆ ಅಂಥೇಳಿ ನಮ್ಮ ಒಂದು ಪ್ರಯತ್ನ. ಸೊ ಮೊದಲನೇದಾಗಿ ದ ಫಸ್ಟ್ ಚಾಪ್ಟರ್ ಈಸ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶ ಅಂತ ಕರಿತೀವಿ. ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್, ವ್ಯವಹಾರದ ಸ್ವರೂಪ ಮತ್ತು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ ಕರಿತೀವಿ. ಈ ಚಾಪ್ಟರಿಂದ 1 ಮಾರ್ಕ್ದು 2 ಕ್ವಶನ್ಸ್ ಬರ್ತದೆ. ಅದಾದ ನಂತರ 2 ಮಾರ್ಕ್ಸಿನ ಕ್ವಶನ್ಸ್, 4 ಮಾರ್ಕ್ಸಿನಲ್ಲಿ ಇಲ್ಲಿ ಯಾವುದೇ ಕ್ವಶನ್ಸ್ ನಾವು ಕಾಣ್ತಾ ಇಲ್ಲ. 8 ಮಾರ್ಕ್ಸಿನ ಕ್ವಶನ್ 1 ಬರ್ತದೆ. ಸೊ ದಿಸ್ ಚಾಪ್ಟರ್ ಟೋಟಲಿ ಕನ್ಸಿಸ್ಟ್ ಆಫ್ 12 ಮಾರ್ಕ್ಸ್. ಈ ಚಾಪ್ಟರ್ನಲ್ಲಿ ಎಷ್ಟು ಬರ್ತದಪ್ಪ ಅಂದರೆ 12 ಮಾರ್ಕ್ಸನ್ನು ನಾವು ನೋಡ್ತೀವಿ. ಅದಾದ ನಂತರ 2ನೇ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ತತ್ವಗಳು ಅಂತ ಕರಿತೀವಿ. ಇಲ್ಲಿ 2 ಜನ ಬರ್ತಾರೆ. ಯಾರ್ಯಾರಪ್ಪ ಅಂದರೆ ಒಂದು ಹೆನ್ರಿ ಫಿಯೋಲ್ಡ್ರವರು ಕೊಟ್ಟಿರುವಂತಹ 14 ತತ್ವ, ಆಮೇಲೆ FW ಟೇಲರ್ ಅವರು ಕೊಟ್ಟಿರುವಂತಹ ವೈಜ್ಞಾನಿಕ ನಿರ್ವಹಣೆಯ 4 ತತ್ವಗಳು. ಹೆನ್ರಿ ಫಿಯೋಲ್ಸ್ 14 ಪ್ರಿನ್ಸಿಪಲ್ಸ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ FW ಟೇಲರ್ಸ್ 4 ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಸೊ ಈ ಚಾಪ್ಟರಿಂದ 1 ಮಾರ್ಕ್ದು ಅಗೇನ್ 2 ಕ್ವಶನ್ಸ್, 2 ಮಾರ್ಕ್ಸ್ 1 ಕ್ವಶನ್, 4 ಮಾರ್ಕ್ಸ್ 1 ಕ್ವಶನ್. ದೇರ್ ಇಸ್ ನೋ ಎನಿ 8 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಸೊ ಎಲ್ಲೆಲ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, ಆ ಚಾಪ್ಟರ್ನ ಕ್ವಶನ್ ಬ್ಯಾಂಕನ್ನು ನೀವು ಓದಿದಾಗ ಅಲ್ಲಿ 8 ಮಾರ್ಕ್ಸ್ದು ನಿಮಗೆ ಕಾಣಿಸ್ಬಹುದು. ಬಟ್ ಅದನ್ನು ಓದುವಂಥ ಪ್ರಯತ್ನ ಮಾಡಬೇಡಿ. ಅಲ್ಲಿ ನೀವು ಕೇವಲ 4 ಮಾರ್ಕ್ಸ್ ಓದ್ರಿ. ಸಪೋಸ್ ಈಗ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣಾ ತತ್ವಗಳು ಅಂತೇಳಿ ಕ್ವಶನ್ ಬ್ಯಾಂಕ್ ತಗೊಂಡು ಕುಂತ್ರೆ ಅಲ್ಲಿ 8 ಮಾರ್ಕ್ಸ್ದು ಇನ್ ಕೇಸ್ ನಿಮ್ಮ ಕ್ವಶನ್ ಬ್ಯಾಂಕ್ದಾಗ ಇದ್ದು ಅಂದರೆ ಅವುಗಳನ್ನು ಓದಬೇಡ್ರಿ. ಬಿಕಾಸ್ ಅಲ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಬರ್ತಾನೆ ಇಲ್ಲ ಎಕ್ಸಾಮ್ಗೆ. ಅಲ್ಲಿ ಬರ್ತಾ ಇರೋದು ಓನ್ಲಿ 4 ಮಾರ್ಕ್ಸ್. ಹಾಗಾಗಿ ನೀವೇನು ಮಾಡಬೇಕು, ಓನ್ಲಿ 4 ಮಾರ್ಕ್ಸ್, 2 ಮಾರ್ಕ್ಸ್ ಮತ್ತು 1 ಮಾರ್ಕ್ದು ಕ್ವಶನ್ಸ್ ಮಾತ್ರ ಓದಬೇಕು. ಅದಾದ ನಂತರ 3ನೇ ಚಾಪ್ಟರ್ ವೆರಿ ಇಂಪಾರ್ಟೆಂಟ್, ವ್ಯವಹಾರ ಪರಿಸರ. ಈ ವ್ಯವಹಾರ ಪರಿಸರದಲ್ಲಿ 5 ಪರಿಸರಗಳನ್ನು ನೋಡ್ತೀವಿ ನಾವು. ಅವುಗಳಿಗೆ ಸ್ಟಾರ್ K ಅಂತ ಕರಿತೀವಿ. S ಸ್ಟ್ಯಾಂಡ್ಸ್ ಫಾರ್ ಸಾಮಾಜಿಕ, T ಫಾರ್ ತಾಂತ್ರಿಕ, A ಫಾರ್ ಆರ್ಥಿಕ, R ಫಾರ್ ರಾಜಕೀಯ, ಸ್ಟಾರ್ ಆಯಿತು. ಆಮೇಲೆ K ಸ್ಟ್ಯಾಂಡ್ಸ್ ಫಾರ್ ಕಾನೂನಾತ್ಮಕ. ಈ ರೀತಿ ಶಾರ್ಟ್ಕಟ್ಟನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸ್ಟಾರ್ K ಸಾಮಾಜಿಕ, ಆರ್ಥಿಕ, ತಾಂತ್ರಿಕ, ರಾಜಕೀಯ ಮತ್ತು ಕಾನೂನಾತ್ಮಕ. ಸೊ 5 ಪರಿಸರಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಈ ಚಾಪ್ಟರ್ನಲ್ಲಿ 9ರಿಂದ 10 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಈ ಚಾಪ್ಟರಿಂದ ಬರೋದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟರಿಂದ 1 ಮಾರ್ಕ್ದು 1 ಕ್ವಶನ್ಸ್, 2 ಮಾರ್ಕ್ಸ್ದು ಯಾವುದೇ ಕ್ವಶನ್ಸ್ ಇಲ್ಲಿ ಬರೋಂಗಿಲ್ಲ. 4 ಮಾರ್ಕ್ಸ್ದು ಎಷ್ಟು ಬರ್ತಾವಪ್ಪ ಅಂದರೆ 2 ಕ್ವಶನ್ಸನ್ನು ನೋಡ್ತೀವಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ 1+1 ಅಂತ ಬರ್ತೀನಿ. ಯಾಕ್ರಿ ಸರ್, ಡೈರೆಕ್ಟ್ ನೀವು 2 ಅಂತ ಬರೀಬೋದಿತ್ತಲ್ಲ, ಯಾಕೆ 1+1 ಅಂತ ಬರೆದಿದ್ದೀರಿ? ಒಂದು ನಾರ್ಮಲ್ ಕ್ವಶನ್, ಮತ್ತೊಂದು H ಕ್ವಶನ್ ಅಂತ ಕರಿತೀವಿ. H ಅಂದರೆ ಹಾಟ್ಸ್ ಅಂತ ಕರಿತೀವಿ. HOTS ಹಾಟ್ಸ್ ಅಂತ ಕರಿತೀವಿ. ಹಾಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. ಹಾಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ ಕರಿತೀವಿ. ಅಂದರೆ ನಿಮ್ಮ ಕೌಶಲ್ಯಗಳನ್ನು ಪರಿಶೀಲನೆ ಮಾಡುವಂಥ ಪ್ರಯತ್ನ ಈ ಪ್ರಶ್ನೆ ಮಾಡ್ತಿರ್ತದೆ. ಏನೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ದೇ ಆರ್ ಆಸ್ಕಿಂಗ್ ದ ಸೇಮ್ ಕ್ವಶನ್ ಆಫ್ ಯುವರ್ ಸಿಲೆಬಸ್, ಬಟ್ ದೇ ಆರ್ ಆಸ್ಕಿಂಗ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ನಿಮ್ಮ ಸಿಲೆಬಸ್ನಿರುವಂಥ ಕ್ವಶನನ್ನೇ ಅವ್ರು ಕೇಳ್ತಾ ಇದ್ದಾರೆ, ಆದರೆ ಕೇಳುವಂತಹ ವಿಧಾನ, ಕೇಳುವಂತಹ ರೀತಿ ಬೇರೆ ಆಗಿರ್ತದೆ.
ಇದು ವ್ಯವಹಾರ ಪರಿಸರದಲ್ಲಿ ಬರುವಂಥದ್ದು. 4 ಮಾರ್ಕ್ಸ್ದು 2 ಕ್ವಶನ್, ಒಂದು ಎಚ್ ಕ್ವಶನ್ ಅಂದರೆ ಹಾಟ್ಸ್ ಕ್ವಶನ್, ಇಂಡೈರೆಕ್ಟ್ ಕ್ವಶನ್, ಮತ್ತೊಂದು ಡೈರೆಕ್ಟ್ ಕ್ವಶನ್ ಕೂಡ ನಿಮಗೆ ಇಲ್ಲಿ ಕಾಣ್ತದೆ. ಅದಾದ ನಂತರ ಪ್ಲ್ಯಾನಿಂಗ್ ಅಂತೇಳಿ ಒಂದು ಚಾಪ್ಟರ್ ಬರ್ತದೆ. 4ನೇದು ಯೋಜಿಸುವಿಕೆ ಅಂತ ಕರಿತೀವಿ. ಈ ಯೋಜಿಸುವಿಕೆ ಚಾಪ್ಟರಿಂದ 1 ಮಾರ್ಕ್ದು 1 ಕ್ವಶನ್ ನೋಡ್ತೀವಿ, 2 ಮಾರ್ಕ್ಸ್ದು 1 ಕ್ವಶನ್ ನೋಡ್ತೀವಿ, 4 ಮಾರ್ಕ್ಸ್ದು 1 ಕ್ವಶನ್, 8 ಮಾರ್ಕ್ಸ್ದು ಯಾವುದೇ ಕ್ವಶನ್ ಈ ಪ್ಲಾನಿಂಗ್ ಚಾಪ್ಟರಿಂದ ಬರ್ತಾ ಇಲ್ಲ. ಸೊ 2 ಮಾರ್ಕ್ಸ್ದು 1 ಕ್ವಶನ್, 4 ಮಾರ್ಕ್ಸ್ದು 1, ಟೋಟಲ್ ಆಯ್ತು ಎಷ್ಟಪ್ಪ ಅಂದರೆ 7 ಮಾರ್ಕ್ಸ್. ಟೋಟಲ್ ಇಲ್ಲಿ ಆಗ್ತಾ ಇರೋದು 7 ಮಾರ್ಕ್ಸ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ವ್ಯವಹಾರ ಪರಿಸರ 9 ಮಾರ್ಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ 8 ಮಾರ್ಕ್ಸ್. ಅದಾದ ನಂತರ 5ನೇ ಚಾಪ್ಟರ್ ಸಂಘಟಿಸುವಿಕೆ ಅಂತ ಕರಿತೀವಿ, ಆರ್ಗನೈಸಿಂಗ್. ಆರ್ಗನೈಸಿಂಗ್ನಲ್ಲಿ 1 ಮಾರ್ಕ್ದು 3 ಕ್ವಶನ್ಸ್, 2 ಮಾರ್ಕ್ಸ್ 1 ಕ್ವಶನ್, ದೇರ್ ಇಸ್ ನೋ 4 ಮಾರ್ಕ್ಸ್ ಕ್ವಶನ್ ಹಿಯರ್. ಆಮೇಲೆ ಬರೋದು 8 ಮಾರ್ಕ್ಸ್ದು 1. ಸೊ ಟೋಟಲ್ ಎಷ್ಟಾಗ್ತದಪ್ಪ ಅಂದರೆ 13. ಸೊ ಇಲ್ಲಿ ತನಕ ನೋಡಿರುವಂತಹ ಹೈಯೆಸ್ಟ್ ಮಾರ್ಕ್ಸ್ ಇರುವಂಥ ಚಾಪ್ಟರ್ ಯಾವುದಾದ್ರೂ ಇದ್ದರೆ ಅದು ಸಂಘಟಿಸುವಿಕೆ ಇಲ್ಲಿ ತನಕ. ನೆಕ್ಸ್ಟ್ 6ನೇ ಚಾಪ್ಟರ್ ಸಿಬ್ಬಂದಿ ನಿರ್ವಹಣೆ, ಸ್ಟಾಫಿಂಗ್ ಅಂತ ಕರಿತೀವಿ. ಸ್ಟಾಫಿಂಗ್ನಲ್ಲಿ ಕೂಡ 1 ಮಾರ್ಕ್ದು 2, 2 ಮಾರ್ಕ್ಸ್ದು 1 ಕ್ವಶನ್, 4 ಮಾರ್ಕ್ಸ್ದು 1. ಅಗೇನ್ ಇಲ್ಲಿ ಎಚ್ ಕಾಣ್ತಾ ಇದೆ. ಎಚ್ ಅಂದರೆ ಏನಪ್ಪ, ಇದು ಹಾಟ್ಸ್ ಅಂತ ಕರಿತೀವಿ. ಹಾಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್, ವಿಚ್ ಇಸ್ ಡಿಫ್ರೆಂಟ್ ಆ್ಯಂಡ್ ಇಂಡೈರೆಕ್ಟ್ ಕ್ವಶನ್. ಸಿಲೆಬಸ್ನಲ್ಲಿ ಇರುವಂತಹ ಕ್ವಶನನ್ನು ಕೇಳ್ತಾರೆ ಅವರು. ಸಿಬ್ಬಂದಿ ನಿರ್ವಹಣೆಗೆ ಸಂಬಂಧಪಟ್ಟಂಥ 4 ಮಾರ್ಕ್ಸಿನ ಕ್ವಶನ್ ಇಂಡೈರೆಕ್ಟಾಗಿ ಬರ್ತದೆ. ಅದಾದ ನಂತರ 8 ಮಾರ್ಕ್ಸ್ದು ಕೂಡ 1 ಕ್ವಶನ್ ಅದ. ಸೊ ಸಿಬ್ಬಂದಿ ನಿರ್ವಹಣೆಯಲ್ಲಿ ಎಷ್ಟು ಬರ್ತದಪ್ಪ ಅಂದರೆ 14 ಮಾರ್ಕ್ಸ್ ಬರ್ತದೆ ರೀ, ಹೈಯೆಸ್ಟ್ ಇಲ್ಲಿ ತನಕ. ಅಗೇನ್ ಇಲ್ಲಿ ತನಕ ಆರ್ಗನೈಸಿಂಗ್ 13 ಇತ್ತು, ಈಗ ಸ್ಟಾಫಿಂಗ್ 14. ಅದಾದ ನಂತರ ನೆಕ್ಸ್ಟ್ ಡೈರೆಕ್ಟಿಂಗ್ ಬರ್ತದೆ. ಡೈರೆಕ್ಟಿಂಗ್ 1 ಮಾರ್ಕ್ಸ್ದು 2, 2 ಮಾರ್ಕ್ಸ್ದು 1 ಅಂದರೆ ನಿರ್ದೇಶಿಸುವಿಕೆ, 4 ಮಾರ್ಕ್ಸ್ದು ಯಾವುದೇ ಕ್ವಶನ್ ಇಲ್ಲ, 8 ಮಾರ್ಕ್ಸ್ದು 1. ಸೊ ಟೋಟಲ್ 12 ಮಾರ್ಕ್ಸ್ ಈ ಚಾಪ್ಟರಿಂದ ಬರ್ತದೆ. ಅದಾದ ನಂತರ ನೆಕ್ಸ್ಟ್ ಬರೋದು ಕಂಟ್ರೋಲಿಂಗ್, ನಿಯಂತ್ರಿಸುವಿಕೆ. ಅತಿ ಚಿಕ್ಕ ಚಾಪ್ಟರ್ ನಿಮ್ಮ ಸಿಲೆಬಸ್ನಲ್ಲಿ ನಿಯಂತ್ರಿಸುವಿಕೆ. ಇಲ್ಲಿ 2 ಮಾರ್ಕ್ಸ್ದು 1, 4 ಮಾರ್ಕ್ಸ್ 1, 1 ಮಾರ್ಕ್ಸ್ 1. ಸೊ 7 ಮಾರ್ಕ್ಸ್ ಓನ್ಲಿ ಫ್ರಮ್ ದಿಸ್ ಚಾಪ್ಟರ್ ಆ್ಯಂಡ್ ನೋ ಹಾಟ್ಸ್ ಕ್ವಶನ್. ಅದಾದ ನಂತರ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬುಕ್ 2. ಈಗ ಬುಕ್ 1 ಮುಗಿತು ಇಲ್ಲಿ ತನಕ. ಬುಕ್ 2 ಫ್ರಮ್ ಚಾಪ್ಟರ್ ನಂಬರ್ 9 ಹಣಕಾಸಿನ ಯೋಜಿಸುವಿಕೆ ಅಂತ ಕರಿತೀವಿ. ಇಲ್ಲಿ ಅಗೇನ್ 1 ಮಾರ್ಕ್ದು 2 ಕ್ವಶನ್ ಕೇಳ್ತಾರೆ. 1 ಮಾರ್ಕ್ 2ರಾಗ 1 ಯಾವುದೋ ಎಚ್ ಕ್ವಶನ್ ಇರ್ತದೆ, ಅಲ್ಲಿ ಕೂಡ ಇಂಡೈರೆಕ್ಟಾಗಿ ಬರುವಂಥದ್ದು ಹಾಟ್ಸ್ ಕ್ವಶನ್. ಅದಾದ ನಂತರ 2 ಮಾರ್ಕ್ಸ್ದು 1 ಕ್ವಶನ್, 4 ಮಾರ್ಕ್ಸ್ದು 1 ಕ್ವಶನ್, ಅದು ಕೂಡ ಎಚ್. ಸೊ ನಿಮ್ಮ ಹೋಲ್ 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ 3 ಎಚ್ ಕ್ವಶನ್ಸ್ಗಳನ್ನು ನೋಡುತ್ತೀವಿ. ಒಂದು ವ್ಯವಹಾರ ಪರಿಸರದಲ್ಲಿ, ಒಂದು ಸಿಬ್ಬಂದಿ ನಿರ್ವಹಣೆಯಲ್ಲಿ, ಮತ್ತೊಂದು ಹಣಕಾಸಿನ ಯೋಜಿಸುವಿಕೆಯಲ್ಲಿ. ಸೊ 3 ಹಾಟ್ಸ್ ಕ್ವಶನ್ ನಿಮ್ಮ ಸಿಲೆಬಸ್ನಲ್ಲಿ ಬರ್ತಾವೆ ಫ್ರಾಮ್ 4 ಮಾರ್ಕ್ಸ್ ಕ್ಯಾಟಗರಿ. 2 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ದಾಗ ಯಾವುದೇ ಎಚ್ ಕ್ವಶನ್ಸ್ ಬರಲ್ಲ. 1 ಮಾರ್ಕ್ನಲ್ಲಿ 1 ಬರ್ತದೆ, ಅದು ಎಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಚಾಪ್ಟರ್ನಲ್ಲಿ ಬರ್ತದೆ. ಓಕೆ, ಅದಾದ ನಂತರ ಇದು 8 ಮಾರ್ಕ್ಸಿಗೆ ಬರುವಂಥದ್ದು 10ನೇ ಚಾಪ್ಟರ್. ಅತಿ ಬೃಹತ್ ಆದಂತಹ ಚಾಪ್ಟರ್, ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್ ಆಫ್ ದ ಸಿಲೆಬಸ್, ಮಾರ್ಕೆಟಿಂಗ್, ಮಾರಾಟ ಪ್ರಕ್ರಿಯೆ ಅಂತ ಕರಿತೀವಿ. ಮಾರಾಟ ಪ್ರಕ್ರಿಯೆಯಲ್ಲಿ 1 ಮಾರ್ಕ್ದು 3 ಕ್ವಶನ್ಸ್, 2 ಮಾರ್ಕ್ಸ್ದು 1 ಕ್ವಶನ್ಸ್, 4 ಮಾರ್ಕ್ಸ್ದು 2, 8 ಮಾರ್ಕ್ಸ್ನು 1. ಸೊ ಟೋಟಲ್ ಎಷ್ಟಾಗ್ತದಪ್ಪ ಅಂದರೆ 20. ದ ಹೈಯೆಸ್ಟ್ ಮಾರ್ಕ್ಸ್ ಗೆಟಿಂಗ್ ಚಾಪ್ಟರ್ ಆಫ್ ಯುವರ್ ಹೋಲ್ ಸಿಲೆಬಸ್. ನಿಮ್ಮ ಸಿಲೆಬಸ್ನಲ್ಲಿ 11 ಚಾಪ್ಟರ್ಗಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇರುವಂಥ ಚಾಪ್ಟರ್ ಯಾವುದಪ್ಪ ಅಂದರೆ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ 20 ಮಾರ್ಕ್ಸ್ ಈ ಚಾಪ್ಟರಿಂದ ನಿಮಗೆ ಬರುವಂತಹ ಸಾಧ್ಯತೆಗಳು ಇರ್ತವೆ. ಅದಾದ ನಂತರ ಲಾಸ್ಟ್ ಬರೋದು ಕನ್ಸ್ಯೂಮರ್ ಪ್ರೊಟೆಕ್ಷನ್, ಗ್ರಾಹಕ ಸಂರಕ್ಷಣೆ ಅಂತ ಕರಿತೀವಿ. ಇದು ವೆರಿ ಸ್ಮಾಲ್ ಚಾಪ್ಟರ್. 1 ಮಾರ್ಕ್ದು 1, 2 ಮಾರ್ಕ್ಸ್ದು 1, 4 ಮಾರ್ಕ್ಸ್ 1. ಸೊ ಇಲ್ಲಿಗೆ ಇದು 7 ಮಾರ್ಕ್ಸ್. ಈಗ 1 ಮಾರ್ಕ್ದು ಟೋಟಲ್ ನಾನು ಮಾಡಿದಾಗ ನಂಬರ್ ಆಫ್ ಕ್ವಶನ್ಸ್ ಆರ್ 20. ಇಲ್ಲಿ ಯಾವುದೇ ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲ. ಇದು ಪ್ಯೂರ್ಲಿ ಸೆಕ್ಷನ್ ಎ. 20 ಕ್ವಶನ್ಸ್, 20 ಮಾರ್ಕ್ಸ್, 5 ಮಲ್ಟಿಪಲ್ ಚಾಯ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್, 5 ಫಿಲ್ ಇನ್ ದ ಬ್ಲಾಂಕ್ಸ್. ಅದಾದ ನಂತರ 5 WH ಕ್ವಶನ್ಸ್ ಅಂತ ಕರಿತೀವಿ. 2 ಮಾರ್ಕ್ಸ್ಗಳಲ್ಲಿ ಅಗೇನ್ 10 ಕ್ವಶನ್ಸ್, ನೀವು ಬರಿಬೇಕಾಗಿರೋದು ಓನ್ಲಿ 6 ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕು. ಅವ್ರು ಕೇಳೋದು 10. ಸೆಕ್ಷನ್ ಸಿ ಬರೋದು 4 ಮಾರ್ಕ್ಸ್ಗೆ, ಅಲ್ಲೂ ಕೂಡ 10 ಕೇಳ್ತಾ ಇದ್ದಾರೆ ಅವರು, ನೀವು ಬರಿಬೇಕಾಗಿರೋದು ಓನ್ಲಿ 6. ಈ 10 ಕ್ವಶನ್ಸ್ಗಳಲ್ಲಿ 3 ಕ್ವಶನ್ಸ್ ಯಾವಪ್ಪ ಅಂದರೆ ಹಾಟ್ಸ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಸೊ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಮೇಲೆ 6 ಕ್ವಶನ್ಸ್ ಬರ್ತಾವೆ, 3 ಕ್ವಶನ್ಸ್ ಬರ್ತಾವೆ. ಅದಾದ ನಂತರ 8 ಮಾರ್ಕ್ಸ್ ಕ್ವಶನ್ಸ್ 5 ಕೇಳ್ತಾರೋ, ನೀವು ಬರಿಬೇಕಾಗಿರೋದು 3. ಇಲ್ಲಿ ಯಾವುದೇ ಹಾಟ್ಸ್ ಕ್ವಶನ್ ಇಲ್ಲ 8 ಮಾರ್ಕ್ಸ್ ಕ್ಯಾಟಗರಿಗಳಲ್ಲಿ.
ಸೊ ದಿಸ್ ಈಸ್ ಆಲ್ ಅಬೌಟ್ ಬ್ಲೂ ಪ್ರಿಂಟ್. ಈಗ ಚಾಪ್ಟರ್ ವೈಸ್ ನಾನು ವೇಟೇಜ್ ನೋಡೋದಾದರೆ ಯಾವ ಚಾಪ್ಟರ್ನ ನಾವು ಅಭ್ಯಾಸ ಮಾಡಿದ್ರೆ ನಾವು ಪಾಸ್ ಆಗ್ಬೋದು, ಯಾವ ಚಾಪ್ಟರ್ನ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರೆ ನಮ್ಮ ಸ್ಕೋರ್ ಹೆಚ್ಚಾಗಬಹುದು. ವೆರಿ ಕ್ಲಿಯರ್ಲಿ ನಮಗೆ ಕಾಣ್ತಾ ಇದೆ ಚಾಪ್ಟರ್ ನಂಬರ್ 10, ದಟ್ ಈಸ್ ಮಾರ್ಕೆಟಿಂಗ್. ದಿಸ್ ಈಸ್ ಮೈ ಫಸ್ಟ್ ಪ್ರಿಫರೆನ್ಸ್. ಸೊ ನೀವು ಮೊದಲನೇ ಆದ್ಯತೆ ಈ 10ನೇ ಚಾಪ್ಟರ್ ಮಾರ್ಕೆಟಿಂಗಿಗೆ ಕೊಡಬೇಕಾಗ್ತದೆ, ಬಿಕಾಸ್ ಅಲ್ಲಿ ಬರೋದು 20 ಮಾರ್ಕ್ಸ್. ಬಟ್ ಚಾಪ್ಟರ್ ಕೂಡ ಅಷ್ಟೇ ದೊಡ್ಡದ, ಅದನ್ನು ಸ್ಟಡಿ ಮಾಡಬೇಕು. ಅದಾದ ನಂತರ ಗೋ ಫಾರ್ ಸಿಬ್ಬಂದಿ ನಿರ್ವಹಣೆ, ಸ್ಟಾಫಿಂಗಿಗೆ ಹೋಗಬೇಕು. ನಾನು ಆಯ್ಕೆ ಮಾಡುವಂತಹ ಒಂದನೇದು ಮಾರ್ಕೆಟಿಂಗ್, ಎರಡನೇದು ಸಿಬ್ಬಂದಿ ನಿರ್ವಹಣೆ, ಸ್ಟಾಫಿಂಗ್ ಚಾಪ್ಟರ್ನ ಆಯ್ಕೆ ಮಾಡಿಕೊಡ್ರಿ. 20 + 14 34 ಮಾರ್ಕ್ಸ್ 2 ಚಾಪ್ಟರ್. 80ಕ್ಕೆ ನಿಮಗೆ ಪಾಸ್ ಆಗಲಿಕ್ಕೆ ಬೇಕಾಗಿರೋದು ಓನ್ಲಿ 24. 80ಕ್ಕೆ ನೀವು ಎಷ್ಟು ತೊಗೋಬೇಕ್ರಿ? 24 ತೊಗೋಬೇಕು. ಮಾರ್ಕೆಟಿಂಗ್ ಒಂದೇ ಮಾಡಿದ್ರೆ 20 ಆಯಿತು, ಆ ಕಡೆ 4 ಮಾರ್ಕ್ಸ್ ಬಂದೇ ಬರ್ತಾವೆ ನಿಮಗೆ. ಸೊ ನೋ ಎನಿ ಪ್ರಾಬ್ಲಮ್. ಸೊ 20 ಮಾರ್ಕೆಟಿಂಗ್, 14 ಸಿಬ್ಬಂದಿ ನಿರ್ವಹಣೆ ಮತ್ತು ಮಾರ್ಕೆಟಿಂಗ್, ಇವೆರಡೇ ನೀವು ಅಭ್ಯಾಸ ಮಾಡಿದ್ರೂ 34 ಮಾರ್ಕ್ಸ್ ನಿಮಗೆ ಸಿಗ್ತಾವೆ. 24 ಇಸ್ ಪಾಸಿಂಗ್, 34 ನಿಮಗೆ ಸಿಗ್ತಾ ಇದೆ. ಆದರೂ ಮತ್ತೊಂದು ಎಕ್ಸ್ಟ್ರಾ ಚಾಪ್ಟರ್ ನಿಮಗೆ ಬೇಕಪ್ಪ ಅಂದರೆ ಯು ಕ್ಯಾನ್ ಗೋ ಫಾರ್ ಇದರ್ ಆರ್ಗನೈಸಿಂಗ್, ದಿಸ್ ಈಸ್ ಮೈ ಥರ್ಡ್ ಫೇವ್ರೆಟ್. ಆಮೇಲೆ ಅದಾದ ನಂತರ ಗೋ ಫಾರ್ ಡೈರೆಕ್ಟಿಂಗ್ ಬೇಡ ಅನ್ಕೋತೀನಿ. ಯಾಕಪ್ಪ ಅಂದರೆ ನೀವು ವ್ಯವಹಾರ ಪರಿಸರಕ್ಕೆ ಹೋದರೆ ಬಹಳ ಉತ್ತಮವಾಗಿರ್ತದೆ. ಯಾಕ್ರಿ ಸರ್, ವ್ಯವಹಾರ ಪರಿಸರದ 9 ಮಾರ್ಕ್ಸ್ ಮಾತ್ರ ಅದ, ಅದೇ 1ನೇ ಚಾಪ್ಟರ್ನಲ್ಲಿ 12 ಮಾರ್ಕ್ಸ್ ಇದೆ. ಬಟ್ ಸ್ಟಿಲ್ ನೀವು ವ್ಯವಹಾರ ಪರಿಸರ ಮಾಡಿರಿ ಅಂತ ಹೇಳ್ತಾ ಇದ್ದೀರಿ, ಬಿಕಾಸ್ ವ್ಯವಹಾರ ಪರಿಸರದಲ್ಲಿ 2 ಕ್ವಶನ್ಸ್ ಬರ್ತವೆ 4 ಮಾರ್ಕ್ಸ್ದು. ಈಗ ವ್ಯವಹಾರ ಪರಿಸರದ ಏನು ಸಿಲೆಬಸ್ ಅದ, 5 ಪರಿಸರಗಳ ಬಗ್ಗೆ ಸ್ಟಡಿ ಮಾಡಬೇಕು. ಅದನ್ನು ಬಿಟ್ಟರೆ ವ್ಯವಹಾರ ಪರಿಸರದ ಪ್ರಾಮುಖ್ಯತೆ, ವ್ಯವಹಾರ ಪರಿಸರದ ಲಕ್ಷಣ, ಈ 2ರ ಒಂದನ್ನು ಕೇಳ್ತಾರೆ ಅವರು, ಪ್ರಾಮುಖ್ಯತೆ ಅಥವಾ ಲಕ್ಷಣ. ಆಮೇಲೆ ಮತ್ತೊಂದು ಕ್ವಶನ್ 5 ಪರಿಸರಗಳಲ್ಲಿ ಯಾವುದಾದ್ರು ಒಂದು ಪರಿಸರದ ಬಗ್ಗೆ ನೀವು ಟಿಪ್ಪಣಿಯನ್ನು ಬರೀಬೇಕಾಗ್ತದೆ, ಅಥವಾ 2 ಪರಿಸರಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಬಹುದು. ಸೊ ಹಾಗಾಗಿ ನನ್ನ ಮೊದಲನೇ ಆದ್ಯತೆ ಮಾರ್ಕೆಟಿಂಗ್, 2ನೇ ಆದ್ಯತೆ ಸಿಬ್ಬಂದಿ ನಿರ್ವಹಣೆ ಸ್ಟಾಫಿಂಗ್, 3ನೇ ಆದ್ಯತೆ ಸಂಘಟಿಸುವಿಕೆ ಆರ್ಗನೈಸಿಂಗ್, 4ನೇ ಆದ್ಯತೆ ನೀವು ವ್ಯವಹಾರ ಪರಿಸರಕ್ಕೆ ಕೊಡಬೇಕು. ಸೊ ಯಾರು ಜಸ್ಟ್ ಪಾಸ್ ಆಗಬೇಕು ಅಥವಾ 40-50 ರೇಂಜ್ ನಾನು ಸ್ಕೋರ್ ಮಾಡಬೇಕು ರೀ ಸರ್ ಅಂತ ಇದ್ದೀರಿ, ಈ 4 ಚಾಪ್ಟರ್ನ ನೀವು ಅಭ್ಯಾಸ ಮಾಡಿದರೆ ದಟ್ ಈಸ್ ಇನಫ್. ಇನ್ನು ಯಾರು 100 ಔಟ್ ಆಫ್ 100 ಬೇಕು, ಯಾರು ಜಾಸ್ತಿ ಸ್ಕೋರ್ ಮಾಡಬೇಕು, ನಾವು ಇನ್ನು ಮುಂದಿನ ಸೆಷನ್ಗಳಲ್ಲಿ ಈ ರೀತಿ ವಿಡಿಯೋಸ್ಗಳನ್ನು ಮಾಡ್ಕೊತ ನಿಮ್ಮ ಮುಂದೆ ತೊಗೊಂಬರ್ತೀವಿ. ನೀವು ಅಲ್ಲಿ ತನಕ ಕಾಯಬೇಕಾಗ್ತದೆ. ಈಗ ನೆಕ್ಸ್ಟ್ ಸೆಷನಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ 8 ಮಾರ್ಕ್ಸ್ 5 ಕ್ವಶನ್ಸ್ ಬರೀಬೇಕ್ರಿ ಸರ, 3 ಕ್ವಶನ್ಸ್ ಬರೀಬೇಕು. ಯಾವೆಲ್ಲ ಇಂಪಾರ್ಟೆಂಟ್, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುವು ಅಂತೇಳಿ ನಾವು ನೋಡುವಂಥ ಕೆಲಸವನ್ನು ಮಾಡೋಣ. ಅದೇ ರೀತಿ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಬರ್ತಾವ್ರಿ ಸರ. ಅದಾದ ನಂತರ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ನೋಡಿದ ನಂತರ ಈ ಕ್ವಶನ್, ಇದು ಫಸ್ಟ್ ಟೈಮ್ ನಿಮ್ಮ ಸಿಲೆಬಸ್ನಲ್ಲಿ ಇಂಟ್ರಡ್ಯೂಸ್ ಮಾಡಿರುವಂಥದ್ದು. ಹಳೆ ಕ್ವಶನ್ ಪೇಪರ್ಸ್ ನೋಡಿದರೆ ನಿಮಗೆ ಎಲ್ಲೂ ಹಾಟ್ಸ್ ಕ್ವಶನ್ಸ್ ಕಾಣಲ್ಲ. ಸೊ ಅಂತಹ ಹಾಟ್ಸ್ ಕ್ವಶನ್ ನಾವು ತೊಗೊಂಡು ಬಂದು ನಿಮ್ಮ ಮುಂದೆ ಪ್ರಾಕ್ಟೀಸ್ ಮಾಡುವಂಥ ಕೆಲಸವನ್ನು ಮುಂದಿನ ಸೆಷನ್ನಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ 4 ಮಾರ್ಕ್ಸ್ 8 ಮಾರ್ಕ್ಸ್ ಆ್ಯಸ್ ವೆಲ್ ಆಸ್ ಹಾಟ್ಸ್ ಕ್ವಶನ್ ನಿಮ್ಮ ಸೆಕೆಂಡರಿ ಲೆವೆಲ್ ಎಕ್ಸಾಮ್ ಮುಗಿಯೋ ಒಳಗಾಗಿ ನಿಮಗೆ ಎವ್ರಿ ಡೇ ಸೆಷನ್ಸ್ ಬರ್ತಾ ಇರ್ತದೆ. ಎವ್ರಿ ಡೇ ಸಾಯಂಕಾಲ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡಿ ಅಲ್ಟರ್ನೇಟಿವ್, ಒಂದಿನ ಅಕೌಂಟೆನ್ಸಿ ಒಂದಿನ ಬಿಸ್ನೆಸ್ ಸ್ಟಡಿ, ಎವ್ರಿ ಡೇ ನಿಮಗೆ ವೀಡಿಯೋಸ್ಗಳನ್ನು ಹಾಕುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ನಿಮಗಿದು ಹೆಲ್ಪ್ಫುಲ್ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡೋದನ್ನು ಕೂಡ ಮರಿಬೇಡಿ. ನೀವು ಯಾವಾಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡ್ತೀರಿ, ಆವಾಗ ನಾವು ಕಳಿಸುವಂತಹ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಸೊ ಯಾರಿಗೆಲ್ಲ ಇದು ಯೂಸ್ಫುಲ್ ಆಗ್ತದೆ, ಯಾರಿಗೆಲ್ಲ ಹೆಲ್ಪ್ಫುಲ್ ಆಗ್ತದೆ, ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಇಲ್ಲಿಗೆ ನನ್ನ ಸೆಷನ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. Please stay tuned for more updates with related to PUC second year and first year accountancy and business study. Thank you.